ಇಂದು ಬೆಂಗಳೂರು ಅಭಿವೃದ್ಧಿ ಮಳೆ ಸಮಸ್ಯೆ ಸೇರಿದಂತೆ ಹಲವು ವಿಚಾರಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮ್ಯಾರಥಾನ್ ಸಭೆಯನ್ನು ನಡೆಸಲಾಯಿತು. ಗ್ರೇಟರ್ ಬೆಂಗಳೂರು ಮಳೆ ಹಾನಿ, ಟನಲ್ ರಸ್ತೆ ಹಾಗೂ ಕಾವೇರಿ ಆರತಿ ಬಗ್ಗೆ ಇಂದು ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದರು. ಇನ್ನು ಡಿಸಿಎಂ ಏನೇನೋ ಕ್ರಮವನ್ನ ತೆಗೆದುಕೊಂಡ್ರು, ಹಾಗಾದ್ರೆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನ ಏನು, ಶಾಸಕರು ಯಾವೆಲ್ಲ ಸಲಹೆಗಳನ್ನ ಕೊಟ್ಟಿದ್ರು ಅಂತೀರಾ? ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗ್ರೇಟರ್ ಬೆಂಗಳೂರು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೊಡ್ಡ ಕನಸು. ಅದನ್ನ ಸಾಧಿಸಿಯೇ ತೀರ್ತೀನಿ ಅಂತ ಡಿಕೆಶಿ ಅನೇಕ ಬಾರಿ ಹೇಳಿದ್ದಾರೆ. ಇಂದು ಇದೇ ನಿಟ್ಟಿನಲ್ಲಿ ಪ್ರಮುಖ ಸಭೆಯನ್ನ ನಡೆಸಿದ್ರು. ಡಿಸಿಎಂ, ಡಿಜಿಪಿ, ಬೆಂಗಳೂರು ಕಮಿಷನರ್, ಬಿಬಿಎಂಪಿ ಆಯುಕ್ತರು ಹಾಗೂ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಮೊದಲು ಬೆಂಗಳೂರು ಸುರಂಗ ಮಾರ್ಗದ ರೂಪುರೇಷೆಗಳು, ಸುರಂಗ ಮಾರ್ಗ ಕಾಮಗಾರಿ ಆರಂಭಿಸಿದ್ರೆ ಟ್ರಾಫಿಕ್ ಡೈವರ್ಟ್ ಹಾಗೂ ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದ್ರು. ಇದೇ ಸಭೆಯಲ್ಲಿ ಮಳೆ ಬಂದು ಮನೆ ಒಳಗೆ ನೀರು ನುಗ್ಗಿ ದವಸ ಧಾನ್ಯ ಹಾಳಾಗಿದ್ದವರಿಗೆ 10,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ಕೆಲವು ಮೇಜರ್ ಡಿಸಿಷನ್ಸ್ ನ ತೆಗೆದುಕೊಂಡಿದ್ದೇವೆ. ಆಮೇಲೆ 10,000 ರೂಪಾಯಿ ಯಾರು ನಮ್ಮ ಮನೆ ಒಳಗಡೆ ನೀರು ನುಗ್ಗಿದೆ ಅವರೆಲ್ಲರೂ ಕೂಡ ಕಾಂಪನ್ಸೇಷನ್ 10,000 ರೂಪಾಯಿ ಕೊಟ್ಟು ಅವ್ರಿಗೆ ಡ್ಯಾಮೇಜಸ್ನ ಕಟ್ಕೊಡ್ಲಿಕ್ಕೆ ನಾವು ಎಲ್ಲ ತರದ ವ್ಯವಸ್ಥೆನ ಕೂಡ ನಾವು ಮಾಡ್ತೀವಿ. ರಸ್ತೆ ಬದಿಯಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ರೆ ಟೋಯಿಂಗ್ ಮಾಡೋದಾಗಿ ಡಿಸಿಎಂ ಡಿಕೆಶಿ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಹಳೆ ವಾಹನಗಳನ್ನ ರಸ್ತೆ ಬದಿಯಲ್ಲೇ ನಿಲ್ಲಿಸಿ ಟ್ರಾಫಿಕ್ ಉಂಟಾಗ್ತಿದೆ. ಹೀಗಾಗಿ ಟ್ರಾಫಿಕ್ ತಡೆಯಲು ಹಳೆಯ ವಾಹನಗಳನ್ನ ಶಿಫ್ಟ್ ಮಾಡೋಕೆ 100 ಎಕರೆ ಎಲ್ಲಾದ್ರೂ ಜಮೀನನ್ನ ನೀಡಿ ಎಲ್ಲಾ ವಾಹನಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ನಂತರ 21 ದಿನಗಳಲ್ಲಿ ಹರಾಜು ಕೂಡ ಹಾಕ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಎಲ್ಲ ವೆಹಿಕಲ್ ನ ಶಿಫ್ಟ್ ಮಾಡಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು 100 ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಲ್ಲಿ ಹಾಕ್ತೀವಿ, ಡಂಪ್ ಮಾಡ್ತೀವಿ. ನಮ್ಮ ಕಾರ್ಪೊರೇಷನ್ ಆಕ್ಟ್ ಅಲ್ಲೂ ಕೂಡ ಮುನ್ಸಿಪಲ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ಇದೆ. 15 ದಿನನೋ 3 ತಿಂಗಳಲ್ಲೋ 21 ದಿನದಲ್ಲಿ ಅಬಂಡೆಂಟ್ ವೆಹಿಕಲ್ ಅಂತೇಳಿ ಹರಾಜು ಹಾಕ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಆ ಪ್ರೋಸೆಸ್ ಕೂಡ ನಾವು ಮಾಡ್ತೇವೆ. ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಉಂಟಾಗಿರೋ ಹಾನಿ, ಬೆಂಗಳೂರು ಅಭಿವೃದ್ಧಿ ಹಾಗೂ ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮದ ಬಗ್ಗೆ ಬೆಂಗಳೂರಿನ ಕಾಂಗ್ರೆಸ್, ಬಿಜೆಪಿಯ ಶಾಸಕರು, ಸಂಸದರು, ಎಂಎಲ್ಸಿಗಳಿಗೆ ಆಹ್ವಾನ ನೀಡಿದ್ದ ಡಿಸಿಎಂ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆದರು. ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮೇ 15ನೇ ತಾರೀಖಿನಂದು ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಬದಲಾವಣೆಯಾಗಿ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆದ 120 ದಿನದಲ್ಲಿ ಕಾರ್ಪೊರೇಷನ್ ಫಾರ್ಮ್ ಮಾಡಲೇಬೇಕು. ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಅಂತ ಶಾಸಕರು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಈ ಅಲ್ಲೇ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಾನು ಎಲ್ಲ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ. ಎಲ್ಲರೂ ಒಪ್ಕೊಂಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾವು ಅವ್ರಿಗೆ ಮೆಟ್ರೋ ಕೆಲಸ ಎಲ್ಲಿದೆ ಅದು ಪ್ಲಾನ್ ಹಾಕ್ತಾರೆ, ಪ್ಲಾನ್ ಹಾಕಿ ಸ್ಟ್ರಾಟಜಿ ಮಾಡಿ ಶುರು ಮಾಡ್ತಾರೆ ಕೆಲಸ. ಎಲ್ಲರೂ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲಿ ಏನಿಲ್ಲ. ಇಲ್ಲಿ ಎಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಗೌರವಾನ್ವಿತ ಸದಸ್ಯರು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಎಲ್ಲರೂ ಶುಭ ಹಾರೈಸಿದ್ದಾರೆ, ಎಲ್ಲರೂ ಒಟ್ಟು ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಆ ರೀತಿ ನಾವು ಒಟ್ಟು ಕೆಲಸ ಮಾಡ್ತೀವಿ. ಒಟ್ನಲ್ಲಿ ಬೆಂಗಳೂರು ನಗರದ ಹಲವು ಸಮಸ್ಯೆಗಳು, ಅಭಿವೃದ್ಧಿ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಶಾಸಕರು, ಸಂಸದರು, ಎಂಎಲ್ಸಿಗಳ ಜೊತೆ ಮಹತ್ವದ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ಪಡೆಯಲಾಗಿದೆ. ಹೀಗಾಗಿ ಬೆಂಗಳೂರಿನ ಸಮಸ್ಯೆಗಳಿಗೆ ಇನ್ನು ಮುಂದೆ ಫುಲ್ ಸ್ಟಾಪ್ ಇಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.